ಜನಾರ್ದನ್ ರೆಡ್ಡಿ ಮನೆ ಬಳಿಯಲ್ಲಿ ಪೆಟ್ರೋಲ್ ಬಾಂಬ್ ಪತ್ತೆಯಾಗಿದೆ. ಘಟನಾ ಸ್ಥಳಕ್ಕೆ ಎಫ್ಎಸ್ಎಲ್ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದೆ. ಫೈರಿಂಗ್ ನಡೆದ ಸ್ಥಳದಲ್ಲಿ ಇಂಚಿಂಚು ಪರಿಶೋಧನಾ ಕಾರ್ಯ ಮಾಡಲಾಗ್ತಾ ಇದೆ. ರೆಡ್ಡಿ ಮನೆ ವ್ಯಾಪ್ತಿಯಲ್ಲಿ ಸ್ಫೋಟಕ ಬಳಕೆ ಬಗ್ಗೆ ಕೂಡ ತಲಾಶ್ ಮಾಡಲಾಗ್ತಾ ಇದೆ. ಬಾಂಬ್ ಸ್ಕ್ವಾಡ್ ಎಫ್ಎಸ್ಎಲ್ ತಂಡದಿಂದ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಲಾಗ್ತಾ ಇದೆ. ಗಲಭೆ ವೇಳೆ ಸ್ಫೋಟಕ ಬಳಕೆಯಾಗಿರುವ ಬಗ್ಗೆ ಘಟನಾ ಸ್ಥಳದಿಂದ ಕೆಲ ಸಾಕ್ಷ್ಯವನ್ನ ಸಂಗ್ರಹಿಸ್ತಾ ಇದೆ ತನಿಖಾ ತಂಡ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ಸುರೇಶ್, ಪೆಟ್ರೋಲ್ ಬಾಂಬ್ ಅನ್ನ ತಂದು ದಾಳಿ ನಡೆಸುವ ಪ್ರಯತ್ನ ಮಾಡಿದ್ರು ಅಂತ ಹೇಳಿ ಜನಾರ್ದನ್ ರೆಡ್ಡಿ ಅವರು ಆರೋಪ ಮಾಡಿದ್ರು. ಅದರ ಬೆನ್ನಲ್ಲೇ ಕೆಲ ಸಾಕ್ಷ್ಯಗಳನ್ನ ಕಲೆ ಹಾಕುವ ಪ್ರಯತ್ನ ತನಿಖಾ ತಂಡದಿಂದ ಮಾಡಲಾಗ್ತಾ ಇರೋದು. ನಿಜಕ್ಕೂ ಈ ಸ್ಫೋಟಕಗಳನ್ನ ಬಳಕೆ ಮಾಡಿದ್ದು, ಪೆಟ್ರೋಲ್ ಬಾಂಬ್ ಬಳಕೆ ಮಾಡಿದ್ದು, ಇದಕ್ಕೆ ಸಾಕ್ಷ್ಯಗಳು ಸಿಕ್ಕಿದೆಯಾ ಈವರೆಗೂ? ಖಂಡಿತ ಸ್ಮಿತಾ, ಅದೇ ಸಾಕ್ಷ್ಯಗಳನ್ನ ಕಲೆ ಹಾಕ್ತಕ್ಕಂತ ಕೆಲಸದಲ್ಲಿ ಇವತ್ತು ಪೊಲೀಸರು ಮತ್ತು ಪೊಲೀಸ್ ಇಲಾಖೆಯ ತಾಂತ್ರಿಕ ತಂಡ ಇರ್ತಕ್ಕಂಥದ್ದು. ಏನು ಆ ತಾಂತ್ರಿಕ ತಂಡಕ್ಕೆ ಮಾಹಿತಿ ಸಿಕ್ತಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಒಂದು ಕಡೆ ಪೆಟ್ರೋಲ್ ಬಾಂಬ್ ಅನ್ನ ತಂದು ನನ್ನ ಹತ್ಯೆಗೆ ಸಂಚಲನ ಮಾಡಲಾಗಿತ್ತು ಅಂತೇಳಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ಕೂಡ ಹೇಳ್ತಾರೆ. ಆದ್ರೆ ಆ ಆಟೋದಲ್ಲಿ ಒಯ್ದಿರ್ತಕ್ಕಂಥದ್ದು ನಿಜಕ್ಕೂ ಪೆಟ್ರೋಲ್ ಬಾಂಬ್ ಅಥವಾ ಸೋಡಾ ಬಾಟ್ಲಿಗಳ ಅಂತಕ್ಕಂಥದ್ದು ಕನ್ಫರ್ಮೇಶನ್ ಆಗಬೇಕಾಗಿದೆ. ಬಹಳಷ್ಟು ಜನ ಹೇಳ್ತಾ ಇರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂತಹ ಪೊಲೀಸರು ಆಟೋವನ್ನ ಕಳಿಸಿದ್ದು ಸೋಡಾ ಬಾಟಲ್ ತುಂಬಿರ್ತಕ್ಕಂತಹ ಆಟೋ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನೀಡಿರ್ತಕ್ಕಂಥದ್ದು. ಆದ್ರೆ ಜನಾರ್ದನ್ ರೆಡ್ಡಿ ಅವರು, ಶ್ರೀರಾಮುಲು ಅವರು ಹೇಳ್ತಾ ಇರ್ತಕ್ಕಂಥದ್ದು ಅದು ಪೆಟ್ರೋಲ್ ಬಾಂಬ್ ಅಂತೇಳಿ. ನಿಜಕ್ಕೂ ಕೂಡ ತನಿಖೆಯಲ್ಲಿ ಈ ವಿಚಾರ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಹಿಂದೆ ಈ ಗಲಾಟೆ ನಡೆದಂತ ಸಂದರ್ಭದಲ್ಲಿ ದೊಣ್ಣೆಗಳು, ಕಲ್ಲು, ಕಾರ್ ಪುಡಿ ಬಳಕೆ ಮಾಡಲಾಗಿದೆ. ಅದರ ಜೊತೆಗೆ ಈ ಪೆಟ್ರೋಲ್ ಬಾಂಬ್ ಅನ್ನು ಕೂಡ ಬಳಕೆ ಮಾಡಲಾಗಿದೆ, ಸೋಡಾ ಬಾಟ್ಲಿ ಕೂಡ ಬಳಕೆ ಮಾಡಲಾಗಿದೆ ಅಂತಕ್ಕಂತಹ ಮಾತಿದೆ. ಆದ್ರೆ ಒಂದಂತೂ ನಿಜ, ಆಟೋದಲ್ಲಿ ತಂದದ್ದು ಪೆಟ್ರೋಲ್ ಬಾಂಬ್ ಅಥವಾ ಸೋಡಾ ಬಾಟ್ಲಿ ಅಂತಕ್ಕಂಥದ್ದನ್ನ ಪೊಲೀಸರು ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನ ಮಾಡಬೇಕಾಗಿರ್ತಕ್ಕಂಥದ್ದು. ಸಾಕಷ್ಟು ದೊಣ್ಣೆಗಳನ್ನ ಎರಡೂ ಕಡೆ ಇಟ್ಕೊಂಡಿದ್ರು ಅಂತಕ್ಕಂಥದ್ದನ್ನ ಹೇಳಲಾಗ್ತಾ ಇದೆ. ನಾವು ಬೆಳಗ್ಗೆ ಅಷ್ಟೇ ಬ್ರೇಕ್ ಮಾಡಿದ್ದು ಏನು ಅಂತ ಹೇಳಿದ್ರೆ, ಅವರು ಒಂದೇ ಕಡೆ ಅಲ್ಲ, ಭರತ್ ರೆಡ್ಡಿ ಅವ್ರ ಕಡೆ ಅಷ್ಟೇ ಅಲ್ಲ, ಜನಾರ್ದನ್ ರೆಡ್ಡಿ ಕಡೆಯವರು ಕೂಡ ದೊಣ್ಣೆಗಳನ್ನ ಬಳಕೆ ಮಾಡಿದ್ರು ಅಂತಕ್ಕಂತಹ ವಿತ್ ಲೈವ್ ದೃಶ್ಯಾವಳಿಗಳ ಮೂಲಕ ಕೂಡ ನಾವು ತೋರಿಸತಕ್ಕಂಥದ್ದು. ಹಾಗೇನೆ ಏನೇನೆಲ್ಲ ಈ ಘಟನೆಗೆ ಬಳಕೆ ಮಾಡಲಾಗಿದೆ ಅಂತಕ್ಕಂಥದ್ದು ಸದ್ಯ ಎಫ್ಎಸ್ಎಲ್ ಅಧಿಕಾರಿಗಳು ಮತ್ತು ಬಾಂಬ್ ನಿಷ್ಕ್ರಿಯ ದಳದ ಅಧಿಕಾರಿಗಳು ಪತ್ತೆ ಹಚ್ಚತಕ್ಕಂಥ ಕೆಲಸದಲ್ಲಿ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ಧನ್ಯವಾದ ಸುರೇಶ್ ಮಾಹಿತಿಗಾಗಿ. ಜನಾರ್ದನ್ ರೆಡ್ಡಿ ಮನೆ ಬಳಿಯಲ್ಲಿ ಪೆಟ್ರೋಲ್ ಬಾಂಬ್ ಪತ್ತೆಯಾಗಿದೆ. ಘಟನಾ ಸ್ಥಳಕ್ಕೆ ಎಫ್ಎಸ್ಎಲ್ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದೆ. ಫೈರಿಂಗ್ ನಡೆದ ಸ್ಥಳದಲ್ಲಿ ಇಂಚಿಂಚು ಪರಿಶೋಧನಾ ಕಾರ್ಯ ಮಾಡಲಾಗ್ತಾ ಇದೆ. ರೆಡ್ಡಿ ಮನೆ ವ್ಯಾಪ್ತಿಯಲ್ಲಿ ಸ್ಫೋಟಕ ಬಳಕೆ ಬಗ್ಗೆ ಕೂಡ ತಲಾಶ್ ಮಾಡಲಾಗ್ತಾ ಇದೆ. ಬಾಂಬ್ ಸ್ಕ್ವಾಡ್ ಎಫ್ಎಸ್ಎಲ್ ತಂಡದಿಂದ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಲಾಗ್ತಾ ಇದೆ. ಗಲಭೆ ವೇಳೆ ಸ್ಫೋಟಕ ಬಳಕೆಯಾಗಿರುವ ಬಗ್ಗೆ ಘಟನಾ ಸ್ಥಳದಿಂದ ಕೆಲ ಸಾಕ್ಷ್ಯವನ್ನ ಸಂಗ್ರಹಿಸ್ತಾ ಇದೆ ತನಿಖಾ ತಂಡ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ಸುರೇಶ್, ಪೆಟ್ರೋಲ್ ಬಾಂಬ್ ಅನ್ನ ತಂದು ದಾಳಿ ನಡೆಸುವ ಪ್ರಯತ್ನ ಮಾಡಿದ್ರು ಅಂತ ಹೇಳಿ ಜನಾರ್ದನ್ ರೆಡ್ಡಿ ಅವರು ಆರೋಪ ಮಾಡಿದ್ರು. ಅದರ ಬೆನ್ನಲ್ಲೇ ಕೆಲ ಸಾಕ್ಷ್ಯಗಳನ್ನ ಕಲೆ ಹಾಕುವ ಪ್ರಯತ್ನ ತನಿಖಾ ತಂಡದಿಂದ ಮಾಡಲಾಗ್ತಾ ಇರೋದು. ನಿಜಕ್ಕೂ ಈ ಸ್ಫೋಟಕಗಳನ್ನ ಬಳಕೆ ಮಾಡಿದ್ದು, ಪೆಟ್ರೋಲ್ ಬಾಂಬ್ ಬಳಕೆ ಮಾಡಿದ್ದು, ಇದಕ್ಕೆ ಸಾಕ್ಷ್ಯಗಳು ಸಿಕ್ಕಿದೆಯಾ ಈವರೆಗೂ? ಖಂಡಿತ ಸ್ಮಿತಾ, ಅದೇ ಸಾಕ್ಷ್ಯಗಳನ್ನ ಕಲೆ ಹಾಕ್ತಕ್ಕಂಥ ಕೆಲಸದಲ್ಲಿ ಇವತ್ತು ಪೊಲೀಸರು ಮತ್ತು ಪೊಲೀಸ್ ಇಲಾಖೆಯ ತಾಂತ್ರಿಕ ತಂಡ ಇರ್ತಕ್ಕಂಥದ್ದು. ಏನು ಆ ತಾಂತ್ರಿಕ ತಂಡಕ್ಕೆ ಮಾಹಿತಿ ಸಿಕ್ತಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಒಂದು ಕಡೆ ಪೆಟ್ರೋಲ್ ಬಾಂಬ್ ಅನ್ನ ತಂದು ನನ್ನ ಹತ್ಯೆಗೆ ಸಂಚಲನ ಮಾಡಲಾಗಿತ್ತು ಅಂತೇಳಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ಕೂಡ ಹೇಳ್ತಾರೆ. ಆದ್ರೆ ಆ ಆಟೋದಲ್ಲಿ ಒಯ್ದಿರ್ತಕ್ಕಂಥದ್ದು ನಿಜಕ್ಕೂ ಪೆಟ್ರೋಲ್ ಬಾಂಬ್ ಅಥವಾ ಸೋಡಾ ಬಾಟ್ಲಿಗಳ ಅಂತಕ್ಕಂಥದ್ದು ಕನ್ಫರ್ಮೇಶನ್ ಆಗಬೇಕಾಗಿದೆ. ಬಹಳಷ್ಟು ಜನ ಹೇಳ್ತಾ ಇರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂತಹ ಪೊಲೀಸರು ಆಟೋವನ್ನ ಕಳಿಸಿದ್ದು ಸೋಡಾ ಬಾಟಲ್ ತುಂಬಿರ್ತಕ್ಕಂತಹ ಆಟೋ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನೀಡಿರ್ತಕ್ಕಂಥದ್ದು. ಆದ್ರೆ ಜನಾರ್ದನ್ ರೆಡ್ಡಿ ಅವರು, ಶ್ರೀರಾಮುಲು ಅವರು ಹೇಳ್ತಾ ಇರ್ತಕ್ಕಂಥದ್ದು ಅದು ಪೆಟ್ರೋಲ್ ಬಾಂಬ್ ಅಂತೇಳಿ. ನಿಜಕ್ಕೂ ಕೂಡ
ತನಿಖೆಯಲ್ಲಿ ಈ ವಿಚಾರ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಹಿಂದೆ ಈ ಗಲಾಟೆ ನಡೆದಂತ ಸಂದರ್ಭದಲ್ಲಿ ದೊಣ್ಣೆಗಳು, ಕಲ್ಲು, ಕಾರ್ ಪುಡಿ ಬಳಕೆ ಮಾಡಲಾಗಿದೆ. ಅದರ ಜೊತೆಗೆ ಈ ಪೆಟ್ರೋಲ್ ಬಾಂಬ್ ಅನ್ನು ಕೂಡ ಬಳಕೆ ಮಾಡಲಾಗಿದೆ, ಸೋಡಾ ಬಾಟ್ಲಿ ಕೂಡ ಬಳಕೆ ಮಾಡಲಾಗಿದೆ ಅಂತಕ್ಕಂತಹ ಮಾತಿದೆ. ಆದ್ರೆ ಒಂದಂತೂ ನಿಜ, ಆಟೋದಲ್ಲಿ ತಂದೊಂದು ಪೆಟ್ರೋಲ್ ಬಾಂಬ ಅಥವಾ ಸೋಡಾ ಬಾಟ್ಲಿ ಅಂತಕ್ಕಂಥದ್ದನ್ನ ಪೊಲೀಸರು ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನ ಮಾಡಬೇಕಾಗಿರ್ತಕ್ಕಂಥದ್ದು. ಸಾಕಷ್ಟು ದೊಣ್ಣೆಗಳನ್ನ ಎರಡೂ ಕಡೆ ಇಟ್ಕೊಂಡಿದ್ರು ಅಂತಕ್ಕಂಥದ್ದನ್ನ ಹೇಳಲಾಗ್ತಾ ಇದೆ. ನಾವು ಬೆಳಗ್ಗೆ ಅಷ್ಟೇ ಬ್ರೇಕ್ ಮಾಡಿದ್ದು ಏನು ಅಂತ ಹೇಳೋದಾದ್ರೆ, ಅವರು ಒಂದೇ ಕಡೆ ಅಲ್ಲ, ಭರತ್ ರೆಡ್ಡಿ ಅವ್ರ ಕಡೆ ಅಷ್ಟೇ ಅಲ್ಲ, ಜನಾರ್ದನ್ ರೆಡ್ಡಿ ಕಡೆ ಅವರು ಕೂಡ ದೊಣ್ಣೆಗಳನ್ನ ಬಳಕೆ ಮಾಡಿದ್ರು ಅಂತಕ್ಕಂತಹ ವಿತ್ ಲೈವ್ ದೃಶ್ಯಾವಳಿಗಳ ಮೂಲಕ ಕೂಡ ನಾವು ತೋರಿಸಿರ್ತಕ್ಕಂಥದ್ದು. ಹಾಗೇನೆ ಏನೇನೆಲ್ಲ ಈ ಘಟನೆಗೆ ಬಳಕೆ ಮಾಡಲಾಗಿದೆ ಅಂತಕ್ಕಂಥದ್ದು ಸದ್ಯ FSL ಅಧಿಕಾರಿಗಳು ಮತ್ತು ಬಾಂಬ್ ನಿಷ್ಕ್ರಿಯ ದಳದ ಅಧಿಕಾರಿಗಳು ಪತ್ತೆ ಹಚ್ಚತಕ್ಕಂಥ ಕೆಲಸದಲ್ಲಿ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ಧನ್ಯವಾದ ಸುರೇಶ್ ಮಾಹಿತಿಗಾಗಿ. ಜನಾರ್ದನ್ ರೆಡ್ಡಿ ಮನೆ ಬಳಿಯಲ್ಲಿ ಪೆಟ್ರೋಲ್ ಬಾಂಬ್ ಪತ್ತೆಯಾಗಿದೆ. ಘಟನಾ ಸ್ಥಳಕ್ಕೆ FSL ಅಧಿಕಾರಿಗಳ ತಂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದೆ. ಫೈರಿಂಗ್ ನಡೆದ ಸ್ಥಳದಲ್ಲಿ ಇಂಚಿಂಚು ಪರಿಶೋಧನಾ ಕಾರ್ಯ ಮಾಡಲಾಗ್ತಾ ಇದೆ. ರೆಡ್ಡಿ ಮನೆ ವ್ಯಾಪ್ತಿಯಲ್ಲಿ ಸ್ಫೋಟಕ ಬಳಕೆ ಬಗ್ಗೆ ಕೂಡ ತಲಾಶ್ ಮಾಡಲಾಗ್ತಾ ಇದೆ. ಬಾಂಬ್ ಸ್ಕ್ವಾಡ್ FSL ತಂಡದಿಂದ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಲಾಗ್ತಾ ಇದೆ. ಗಲಭೆ ವೇಳೆ ಸ್ಫೋಟಕ ಬಳಕೆಯಾಗಿರುವ ಬಗ್ಗೆ ಘಟನಾ ಸ್ಥಳದಿಂದ ಕೆಲ ಸಾಕ್ಷ್ಯವನ್ನ ಸಂಗ್ರಹಿಸ್ತಾ ಇದೆ ತನಿಖಾ ತಂಡ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ಸುರೇಶ್, ಪೆಟ್ರೋಲ್ ಬಾಂಬ್ ಅನ್ನ ತಂದು ದಾಳಿ ನಡೆಸುವ ಪ್ರಯತ್ನ ಮಾಡಿದ್ರು ಅಂತ ಹೇಳಿ ಜನಾರ್ದನ್ ರೆಡ್ಡಿ ಅವರು ಆರೋಪ ಮಾಡಿದ್ರು. ಅದರ ಬೆನ್ನಲ್ಲೇ ಕೆಲ ಸಾಕ್ಷ್ಯಗಳನ್ನ ಕಲೆ ಹಾಕುವ ಪ್ರಯತ್ನ ತನಿಖಾ ತಂಡದಿಂದ ಮಾಡಲಾಗ್ತಾ ಇರೋದು. ನಿಜಕ್ಕೂ ಈ ಸ್ಫೋಟಕಗಳನ್ನ ಬಳಕೆ ಮಾಡಿದ್ದು, ಪೆಟ್ರೋಲ್ ಬಾಂಬ್ ಬಳಕೆ ಮಾಡಿದ್ದು, ಇದಕ್ಕೆ ಸಾಕ್ಷ್ಯಗಳು ಸಿಕ್ಕಿದೆಯಾ ಈವರೆಗೂ? ಖಂಡಿತ ಸ್ಮಿತಾ, ಅದೇ ಸಾಕ್ಷ್ಯಗಳನ್ನ ಕಲೆ ಹಾಕ್ತಕ್ಕಂಥ ಕೆಲಸದಲ್ಲಿ ಇವತ್ತು ಪೊಲೀಸರು ಮತ್ತು ಪೊಲೀಸ್ ಇಲಾಖೆಯ ತಾಂತ್ರಿಕ ತಂಡ ಇರ್ತಕ್ಕಂಥದ್ದು. ಏನು ಆ ತಾಂತ್ರಿಕ ತಂಡಕ್ಕೆ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಒಂದು ಕಡೆ ಪೆಟ್ರೋಲ್ ಬಾಂಬ್ ಅನ್ನ ತಂದು ನನ್ನ ಹತ್ಯೆಗೆ ಸಂಚಲನ ಮಾಡಲಾಗಿತ್ತು ಅಂತ ಹೇಳಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ಕೂಡ ಹೇಳ್ತಾರೆ. ಆದ್ರೆ ಆ ಆಟೋದಲ್ಲಿ ಒಯ್ದಿರ್ತಕ್ಕಂಥದ್ದು ನಿಜಕ್ಕೂ ಪೆಟ್ರೋಲ್ ಬಾಂಬ್ ಅಥವಾ ಸೋಡಾ ಬಾಟ್ಲಿಗಳ ಅಂತಕ್ಕಂಥದ್ದು ಕನ್ಫರ್ಮೇಶನ್ ಆಗಬೇಕಾಗಿದೆ. ಬಹಳಷ್ಟು ಜನ ಹೇಳ್ತಾ ಇರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂತಹ ಪೊಲೀಸರು ಆಟೋವನ್ನ ಕಳಿಸಿದ್ದು ಸೋಡಾ ಬಾಟಲ್ ತುಂಬಿರ್ತಕ್ಕಂತಹ ಆಟೋ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನೀಡಿರ್ತಕ್ಕಂಥದ್ದು. ಆದ್ರೆ ಜನಾರ್ದನ್ ರೆಡ್ಡಿ ಅವರು, ಶ್ರೀರಾಮುಲು ಅವರು ಹೇಳ್ತಾ ಇರ್ತಕ್ಕಂಥದ್ದು ಅದು ಪೆಟ್ರೋಲ್ ಬಾಂಬ್ ಅಂತೇಳಿ. ನಿಜಕ್ಕೂ ಕೂಡ ತನಿಖೆಯಲ್ಲಿ ಈ ವಿಚಾರ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಹಿಂದೆ ಈ ಗಲಾಟೆ ನಡೆದಂತ ಸಂದರ್ಭದಲ್ಲಿ ದೊಣ್ಣೆಗಳು, ಕಲ್ಲು, ಕಾರ್ ಪುಡಿ ಬಳಕೆ ಮಾಡಲಾಗಿದೆ. ಅದರ ಜೊತೆಗೆ ಈ ಪೆಟ್ರೋಲ್ ಬಾಂಬ್ ಅನ್ನು ಕೂಡ ಬಳಕೆ ಮಾಡಲಾಗಿದೆ, ಸೋಡಾ ಬಾಟ್ಲಿ ಕೂಡ ಬಳಕೆ ಮಾಡಲಾಗಿದೆ ಅಂತಕ್ಕಂತಹ ಮಾತಿದೆ. ಆದ್ರೆ ಒಂದಂತೂ ನಿಜ, ಆಟೋದಲ್ಲಿ ತಂದೊಂದು ಪೆಟ್ರೋಲ್ ಬಾಂಬ ಅಥವಾ ಸೋಡಾ ಬಾಟ್ಲಿ ಅಂತಕ್ಕಂಥದ್ದನ್ನ ಪೊಲೀಸರು ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನ ಮಾಡಬೇಕಾಗಿರ್ತಕ್ಕಂಥದ್ದು. ಸಾಕಷ್ಟು ದೊಣ್ಣೆಗಳನ್ನ ಎರಡೂ ಕಡೆ ಇಟ್ಕೊಂಡಿದ್ರು ಅಂತಕ್ಕಂಥದ್ದನ್ನ ಹೇಳಲಾಗ್ತಾ ಇದೆ. ನಾವು ಬೆಳಗ್ಗೆ ಅಷ್ಟೇ ಬ್ರೇಕ್ ಮಾಡಿದ್ದು ಏನು ಅಂತ ಹೇಳೋದಾದ್ರೆ, ಅವರು ಒಂದೇ ಕಡೆ ಅಲ್ಲ, ಭರತ್ ರೆಡ್ಡಿ ಅವ್ರ ಕಡೆ ಅಷ್ಟೇ ಅಲ್ಲ, ಜನಾರ್ದನ್ ರೆಡ್ಡಿ ಕಡೆ ಅವರು ಕೂಡ ದೊಣ್ಣೆಗಳನ್ನ ಬಳಕೆ ಮಾಡಿದ್ರು ಅಂತಕ್ಕಂತಹ ವಿತ್ ಲೈವ್ ದೃಶ್ಯಾವಳಿಗಳ ಮೂಲಕ ಕೂಡ ನಾವು ತೋರಿಸಿರ್ತಕ್ಕಂಥದ್ದು. ಹಾಗೇನೆ ಏನೇ